ನಾವೀಗ BSc ನ್ಯಾನೋ ಟೆಕ್ನಾಲಜಿ ಕೋರ್ಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈ ನ್ಯಾನೋ ಟೆಕ್ನಾಲಜಿ ಏನು ಅಂತ ಅಂದರೆ, ಕಣ್ಣಲ್ಲಿ ಕೂಡ ನೋಡದೇ ಇರೋದನ್ನು ಚಿಕ್ಕ ಚಿಕ್ಕ ಮಾಲಿಕ್ಯೂಲ್ಸ್ನ ನ್ಯಾನೋ ಟೆಕ್ನಾಲಜಿ ಅಂತ ಕರಿತೀವಿ. ಇದಕ್ಕೂ ಮುಂಚೆ ಎಲೆಕ್ಟ್ರಿಕ್ ಡಿವೈಸ್ನ ಕ್ಯಾರಿ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಯಾಕಂದರೆ ಆ ಡಿವೈಸು ಆ ಥರ ತುಂಬ ದೊಡ್ಡ ಸೈಜಲ್ಲಿರೋವು. ಆದರೆ ಈಗ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಎಕ್ಸಾಂಪಲ್ ಲ್ಯಾಪ್ಟಾಪ್, ಮೊಬೈಲ್, ಫೋನ್ಸ್ ಈ ಥರದನ್ನು ನಾವೇ ಬ್ಯಾಗಲ್ಲಿ ಇಟ್ಕೊಂಡು ಕ್ಯಾರಿ ಮಾಡಬಹುದು. ಈ ಥರ ವಸ್ತುಗಳೆಲ್ಲ ಕೂಡ ನ್ಯಾನೋ ಟೆಕ್ನಾಲಜಿಯಲ್ಲಿ ನಾವು ನೋಡಬಹುದು. ಈ ನ್ಯಾನೋ ಟೆಕ್ನಾಲಜಿ ನೋಡೋದಾದರೆ ಎಲ್ಲದಕ್ಕಿಂತ ಮುಖ್ಯ ಅಂದರೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಎಕ್ಸಾಂಪಲ್ ನೋಡೋದಾದರೆ ಮೆಡಿಕಲ್ ಫೀಲ್ಡಲ್ಲಿ, ಸ್ಪೇಸ್ ರಿಸರ್ಚ್ ಸೆಂಟ್ರಲ್ಲಿ, ಕಂಪ್ಯೂಟರ್ ಟೆಕ್ನಾಲಜಿಯಲ್ಲಿ ಆ್ಯಂಡ್ ಮೊಬೈಲ್ ಇಂಡಸ್ಟ್ರಿಯಲ್ಲಿ ಈಗ ನ್ಯಾನೋ ಟೆಕ್ನಾಲಜಿ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಫಸ್ಟ್ಗೆ ಬಂದಿರೋ ಕಂಪ್ಯೂಟರ್ಸ್ ನೋಡೋದಾದರೆ ಅವು ತುಂಬ ದೊಡ್ಡದಾಗಿದ್ವು. ಆದರೆ ಈಗ ನ್ಯಾನೋ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಸೊ ಕಂಪ್ಯೂಟರ್ಸ್ ಎಲ್ಲ ಲ್ಯಾಪ್ಟಾಪ್ ಸೈಜ್ಗೆ ಚಿಕ್ಕ ಸೈಜಸ್ ಆಗಿ ಈಗೆಲ್ಲ ರೆಡಿ ಆಗ್ತಾ ಇದ್ದಾವೆ. ಇದಕ್ಕೂ ಮುಂಚೆ ಏನಾದರೂ ಸ್ಟೋರ್ ಮಾಡಬೇಕಾದ್ರೆ 32 ಬೈಟ್ಸಿಂದ 512 ಬೈಟ್ಸ್ ಮಾತ್ರನೇ ಇರೋದು. ಆದರೆ ಈಗ ಹಾಗಲ್ಲ. ಯೂಸ್ ಮಾಡೋ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನ ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈಸಿಯಾಗಿ ಶಿಫ್ಟ್ ಮಾಡಬಹುದು. ಅದ್ರ ಜೊತೆ ನಮ್ಮ ಜೊತೆ ಕೂಡ ಎಲ್ಲಿಗೆ ಬೇಕಾದ್ರೂ ಇದನ್ನು ತಗೊಂಡೋಗಬಹುದು. ಲ್ಯಾಪ್ಟಾಪ್ಸು, ಮೊಬೈಲ್ಸ್ನ ಯಾವುದಾದ್ರೂ ಕೂಡ. ಈಗ ಇವುಗಳ ಸ್ಟೋರೇಜ್ ನೋಡೋದಾದರೆ 100 GB ಸ್ಟೋರ್ ಮಾಡಬಹುದು. ಓಕೆ, ಫೈನಲಿಗೆ ನ್ಯಾನೋ ಟೆಕ್ನಾಲಜಿ ಅಂತ ಒಂದು ವರ್ಡಲ್ಲಿ ಏನಾದರೂ ಹೇಳೋದಾದರೆ ತುಂಬ ದೊಡ್ಡ ಸೈಜಲ್ಲಿ ಇರೋದನ್ನು ಚಿಕ್ಕ ಸೈಜಲ್ಲಿ ಕೂಡ ತುಂಬ ಸ್ಟೋರೇಜ್ ಮಾಡೋದನ್ನೇ ನ್ಯಾನೋ ಟೆಕ್ನಾಲಜಿ ಅಂತ ಹೇಳ್ತೀವಿ. ಓಕೆ, ಈಗ ನ್ಯಾನೋ ಟೆಕ್ನಾಲಜಿ ಅಂತ ಅಂದರೆ ಏನು ಅಂತ ಗೊತ್ತಾಯ್ತಲ್ವ? ಓಕೆ, ನೆಕ್ಸ್ಟ್ ಈ ಕೋರ್ಸ್ ಮಾಡೋಕ್ಕೆ ಬೇಕಾದರೆ ಎಲಿಜಿಬಿಲಿಟಿ ಚೆಕ್ ಮಾಡೋಣ ಬನ್ನಿ. PUCಯಲ್ಲಿ ಸೈನ್ಸ್ ಸ್ಟ್ರೀಮ್ ಇರಬೇಕಾಗತ್ತೆ. ಅದರಲ್ಲಿ ಮಿನಿಮಮ್ಮು 50% ಕಂಪಲ್ಸರಿ ಇರಬೇಕಾಗುತ್ತೆ. ಸಬ್ಜೆಕ್ಟ್ಸ್ ಬಂದು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು ಮ್ಯಾಂಡೇಟ್ರಿ, ಅಂದರೆ ಸೈನ್ಸ್ ಸ್ಟ್ರೀಮ್ ಇರಬೇಕಾಗುತ್ತೆ. ಓಕೆ, BSc ನ್ಯಾನೋ ಟೆಕ್ನಾಲಜಿ ಬಂದು ಇದು 3 ಇಯರ್ ಕೋರ್ಸು. ಎಕ್ಸಾಮ್ ಬಂದು ಸೆಮಿಸ್ಟರ್ ವೈಸ್ ಎಕ್ಸಾಮ್ ಇರುತ್ತೆ. ಇದು 6 ಸೆಮಿಸ್ಟರ್ ಎಕ್ಸಾಮ್ಸು. ಓಕೆ, ನೆಕ್ಸ್ಟ್ ಈ ಕೋರ್ಸ್ ಮಾಡೋದು ಪ್ರೈವೇಟು ಹಾಗೆ ಗೌರ್ಮೆಂಟ್ ಕಾಲೇಜಸ್ಸಲ್ಲೂ ಕೂಡ ನೀವು ಈ ಕೋರ್ಸ್ ಮಾಡ್ಬೋದು. ಗೌರ್ಮೆಂಟ್ ಕಾಲೇಜಸ್ಸಲ್ಲಿ ಮಾಡೋದಾದರೆ ನೀವು ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕಾಗುತ್ತೆ. ಆಗ ನಿಮಗೆ ಫ್ರೀ ಸೀಟ್ ಸಿಗುತ್ತೆ. ನೆಕ್ಸ್ಟು ಈ ಕೋರ್ಸ್ ಮಾಡೋದಕ್ಕೆ ಫೀಸ್ ನೋಡೋದಾದರೆ ಡಿಪೆಂಡ್ಸ್ ಆನ್ ಕಾಲೇಜ್ ಹಾಗೆ ಯೂನಿವರ್ಸಿಟಿ ಮೇಲೆ ಆ್ಯಡ್ ಆಗಿರುತ್ತೆ. ಅಂದರೆ ಒಂದೊಂದು ಕಾಲೇಜಲ್ಲಿ ಒಂದೊಂದು ಥರ ಫೀಸ್ ಇರುತ್ತೆ. ಓಕೆ, ನೆಕ್ಸ್ಟು ಜಾಬ್ ಆಪರ್ಚುನಿಟೀಸ್ ನೋಡೋದಾದರೆ ತುಂಬ ಜಾಬ್ ಆಪರ್ಚುನಿಟೀಸು ಪ್ರೆಸೆಂಟ್ ಜನ್ರೇಷನಲ್ಲಿ ನ್ಯಾನೋ ಟೆಕ್ನಾಲಜಿಗೆ ಇದೆ. ಪ್ರೈವೇಟು ಹಾಗೆ ಗೌರ್ಮೆಂಟ್ ಎರಡೂ ಕಡೆ ಕೂಡ ನಿಮಗೆ ಜಾಬು ತುಂಬ ಇದ್ದಾವೆ. ಎಕ್ಸಾಂಪಲ್ಸ್ ನೋಡೋದಾದರೆ ಎಲೆಕ್ಟ್ರಿಕ್ ಆ್ಯಂಡ್ ಸೆಮಿ ಕಂಡಕ್ಟರ್ ಇಂಡಸ್ಟ್ರೀಸ್, ಟೆಕ್ಸ್ಟೈಲ್ ಇಂಡಸ್ಟ್ರೀಸ್, ಆಟೋಮೊಬೈಲ್ ಇಂಡಸ್ಟ್ರೀಸ್, ಏರೋಸ್ಪೇಸ್ ಇಂಡಸ್ಟ್ರೀಸ್, ಬಯೋಟೆಕ್ನಾಲಜಿ, ಮೆಡಿಕಲ್ ಆ್ಯಂಡ್ ಪ್ಯಾರಾಮೆಡಿಕಲ್, ಫುಡ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್, ಈ ಥರದ್ರಲ್ಲಿ ನಿಮಗೆ ಜಾಬ್ ಓಪನಿಂಗ್ಸು ಇದ್ದಾವೆ. ಓಕೆ, ಇಲ್ಲಿವರೆಗೂ ಈ ಕೋರ್ಸ್ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ? ಓಕೆ, ಫ್ಯೂಚರಲ್ಲಿ ನಿಮಗೆ ಯಾವ ಕಾಲೇಜ್ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಕೋರ್ಸ್ ತೊಗೋಬೇಕು, ಯಾವ ಕಾಲೇಜ್ ತೊಗೊಂಡ್ರೆ ನಿಮಗೆ ಪ್ಲೇಸ್ಮೆಂಟ್ ಸಿಗುತ್ತೆ ಅಂತ ಏನಾದರೂ ಫರ್ದರ್ ಇನ್ಫಾರ್ಮೇಷನ್ಸ್ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಫ್ರೀ ಕೌನ್ಸ್ಲಿಂಗ್ ಕೂಡ ತೊಗೋಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.